ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ರಾಮಾಯಣದಲ್ಲಿ ರಾವಣನ ಮಗನಾದ ಇಂದ್ರಜಿತಿನಿಂದ ಗಾಯಗೊಂಡ ಲಕ್ಷ್ಮಣನನ್ನು ಉಳಿಸುವುದಕ್ಕೆ ಹನುಮಂತನು ದ್ರೋಣಗಿರಿ ಪರ್ವತವನ್ನು ಎತ್ಕೊಂಡು ಬರ್ತಾ ಇರುವಾಗ ಆ ಪರ್ವತದಿಂದ ಒಂದು ಭಾಗ ಭೂಮಿಗೆ ಬಿದ್ದು ಆ ಬಿದ್ದಂತಹ ಭಾಗ ಪುಣ್ಯಕ್ಷೇತ್ರವಾಗಿ ನಿಲ್ತದೆ ಅಂತ ಹೇಳಿದರೆ ಇಮ್ಯಾಜಿನ್ ಮಾಡ್ಕೊಳ್ಬೋದಾ? ಎಸ್, ಇಮ್ಯಾಜಿನೇಷನ್ ಮಾಡ್ಕೊಳ್ಬೋದು. ಅಂತಹ ಒಂದು ಪ್ಲೇಸ್ಗೆ ನಾವಿವತ್ತು ಬಂದಿದ್ದೇವೆ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ರೆ ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಸಖತ್ತಾಗಿರ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬಂದಿದ್ದೇನೆ ಶ್ರೀ ಕ್ಷೇತ್ರ ಹನುಮಗಿರಿ. ಲೆಟ್ಸ್ ವೆಲ್ಕಮ್ ಟು ದ ಶ್ರೀ ಕ್ಷೇತ್ರ ಹನುಮಗಿರಿ. ಗುರು, ನೀವಿಲ್ಲಿ ನೋಡ್ಬೋದು ರಾಮಾಯಣದ ಪ್ರತಿಯೊಂದು ಅಂಶಗಳನ್ನು ಈ ರೀತಿ ಬರೆದಿದ್ದಾರೆ, ಈ ರೀತಿ ಚಿತ್ರಗಳನ್ನು ಬಿಡಿಸಿದ್ದಾರೆ ಮತ್ತು ಬರೆದಿದ್ದಾರೆ. ಗುರು, ಈ ದೇವಸ್ಥಾನದಲ್ಲಿ ಹನುಮಂತನು ಪಂಚಮುಖಿಯಾಗಿ ನೆಲೆಸಿದ್ದಾನೆ. ಆ ದೇವಸ್ಥಾನಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡ್ತಾ ಇರ್ಬೋದು ಎದುರುಗಡೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದರೆ. ಗುರು, ಹನುಮಂತನ 5 ಹೆಸರುಗಳು ಹಯಗ್ರೀವ, ಹನುಮಂತ, ನರಸಿಂಹ, ವರಹ, ಗರುಡ ಅಂತ ಹೆಸರು. ಆ 5 ಮುಖಗಳು ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿದರೆ ನೋಡ್ತಾ ಇರುವಾಗ ಭಕ್ತಿಗಳು ಹುಕ್ಕಿ ಹರಿತದೆ. ನೋಡಿ ಬೇಕಾದ್ರೆ ಈಗ ಪಂಚಮುಖ್ಯ ಹನುಮಂತನನ್ನು ನೋಡ್ತೀರಾ? ನೋಡಿ ಈಗ ಇಲ್ಲಿಂದ ಕೋದಂಡನ ಮಂಟಪಕ್ಕೆ ಹೋಗೋ ದಾರಿ. ಬನ್ನಿ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು ರಾಮಾಯಣದ ಪ್ರತಿಯೊಂದು ಭಾಗಗಳನ್ನು ಇಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡ್ಬೋದು ಕೋದಂಡನ ವಿಗ್ರಹವನ್ನು. ಇಲ್ಲಿ ನೋಡಿ ಹನುಮಂತನ ದೊಡ್ಡ ಗದೆಯನ್ನು. ಇಲ್ಲಿ ನೋಡಿ ಕೋದಂಡನ ರಿಯಲ್ ಮುಖ. ಇಲ್ಲಿ ನೋಡಿ ಈ ಥರ ಕಲ್ಲಿರುತ್ತೆ, ಅದನ್ನು ಕೊರೆದು ಈ ಥರ ಚಿತ್ರ ಮಾಡ್ತಾರೆ. ಈ ಥರ ಚಿತ್ರ ಮಾಡಿ ಇಲ್ಲಿ ಆ ಒಂದು ಘಟನೆಗಳನ್ನು ಬರೀತಾರೆ, ರಾಮಾಯಣದ ಘಟನೆಗಳನ್ನೆಲ್ಲ ಬರೀತಾರೆ. ನೋಡಿ ಸೂಪರ್ ಆಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದರೆ ಸೂಪರ್ ಆಗಿದೆ. ಬನ್ನಿ ನೋಡಿ. ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ ಇಲ್ಲಿಯ ಪರಿಸರಗಳು ಅಷ್ಟೇ ಸೂಪರ್ ಆಗಿದೆ, ಚೆನ್ನಾಗಿದೆ. ನೋಡಿ ಆ ಒಂದು ಪರಿಸರಗಳ ನಡುವೆ ಆ ವಿಗ್ರಹಗಳನ್ನೆಲ್ಲ ನೋಡ್ತಿರುವಾಗ ವಾವ್. ಗಾಯ್ಸ್, ಇಲ್ಲಿ ನೋಡ್ಬೋದು ಬಸವರಾಜ ಇದ್ದಾನೆ ನೋಡಿ.
ಗೈಸ್ ಫೈನಲ್ ಆಗಿ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.